ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಗುರುವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆ 4 ಗಂಟೆಯಿಂದ ನಾನು ಇವತ್ತು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಗುರುವಾರ ಇರೋದ್ರಿಂದ ನಾನು ರಾಯರ ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದಿರ್ತೀನಿ. ಈ ಥರ ಬೇಗ ಎದ್ದರೆ ನಾನು ಅಂದ್ಕೊಂಡಿರೋ ಟೈಮಿಗೆ ಪೂಜೆ ಆಗುತ್ತೆ. ಹಾಗಾಗಿ ಇವತ್ತು ಸಹ ನಾನು 4 ಗಂಟೆಗೆ ಎದ್ದು ದಿನನಿತ್ಯ ಮಾಡುವಂತಹ ಕೆಲಸಗಳನ್ನ ಮುಗಿಸ್ಕೊತಿದ್ದೀನಿ. ಅಂದರೆ ಕಸ ಗುಡಿಸೋದಾಯಿತು, ನೆಲ ಒರೆಸೋದಾಯಿತು, ಅಂಗಳ ಗುಡಿಸಿ ಸಾರಿಸಿ ರಂಗೋಲಿ ಹಾಕೋದಾಯಿತು, ಅದೆಲ್ಲ ಕೆಲಸನೂ ಸಹ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ಮುಗಿಸ್ಕೊಂಡು ಸ್ನಾನನೂ ಸಹ ಮುಗಿಸ್ಕೊಂಡು ಪೂಜೆನೂ ಸಹ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ. ನಾನು ಇವತ್ತು ಪೂಜೆ ಲಾಗ್ನ ಪೂರ್ತಿಯಾಗೇನು ಹಾಕಿಲ್ಲ, ಯಾಕಂದರೆ ಹಿಂದಿನ ಲಾಗಲ್ಲೆಲ್ಲ ಶೇರ್ ಮಾಡಿರೋದ್ರಿಂದ ಪ್ರತಿ ಸಲನೂ ಅದೇ ವಿಡಿಯೋನ ಹಾಕಿದ್ರೆ ಅಷ್ಟಾಗಿ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಇವತ್ತು ಪೂಜೆ ಮಾಡೋ ಲಾಗೇನು ನಾನಿಲ್ಲಿ ಶೇರ್ ಏನು ಮಾಡೋಕ್ಕೋಗಿಲ್ಲ. ಇನ್ನು ಇಲ್ಲಿ ಹೊಸ್ಲಿಗೂ ಸಹ ನಾನು ಅರಿಶಿನ ಕುಂಕುಮನ ಇಟ್ಬಿಟ್ಟು ರಂಗೋಲಿನೂ ಸಹ ಹಾಕ್ಕೊತಿದ್ದೀನಿ. ಹಾಗೆ ಇವತ್ತು ಹಾಕಿರೋಂತಹ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ನಾನಿಲ್ಲಿ ಪೂಜೆನೆಲ್ಲ ಮುಗಿಸೋ ಅಷ್ಟರಲ್ಲಿ ಕರೆಕ್ಟಾಗಿ 5:30 ಆಗಿತ್ತು. ಕರೆಕ್ಟಾಗಿ ಬ್ರಾಹ್ಮ ಮುಹೂರ್ತ ಮುಗಿಯುವಂತಹ ಟೈಮಲ್ಲೇ ಪೂಜೆನೂ ಸಹ ಮುಗಿಸ್ಕೊಂಡೆ. ಇನ್ನು ಪೂಜೆ ಎಲ್ಲ ಆದಮೇಲೆ ದೇವ್ರ ಮನೆ ನೋಡೋದಕ್ಕೆ ಒಂದು ಚೆಂದ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಲೈಟ್ನ ಆಫ್ ಮಾಡಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಪ್ರಾರ್ಥನೆ ಸಹ ಮಾಡಿಕೊಂಡು ಅದಾದ ನಂತರ ಹಾಲು ತೊಗೊಂಡು ಬಂದು ಇಲ್ಲಿ ಟೀಗೆ ಇಟ್ಕೊತಾ ಇದ್ದೆ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಈ ಗುರುವಾರ ತಲೆಸ್ನಾನ ಮಾಡಿರೋದ್ರಿಂದ ನನಗೆ ತಲೆನೋವು ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು, ಆ ಕಾರಣಕ್ಕೆ ನಾನು ಪೂಜೆ ಆದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ನಂತರ ಇಲ್ಲಿ ಟೀಗೂ ಸಹ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ನನ್ನ ಜೊತೆಗೆ ನನ್ನ ಮಕ್ಕಳು ಸಹ ಬೇಗನೆ ಎದ್ದಿದ್ರು. ಅಂದರೆ ಅವರು ಸಹ 6 ಗಂಟೆಗೆಲ್ಲ ಎದ್ಬಿಡ್ತಾರೆ ಇವಾಗ. ಅಂದರೆ ಒಂದು ಸ್ವಲ್ಪ ಅವರಿಗೆ ಓದ್ಸೋಕ್ಕೆ ಶುರು ಮಾಡಿದ್ದೀನಿ, ಯಾಕೆಂದರೆ ಇನ್ನು ಟೆಸ್ಟು ಹಾಗೆ ಎಕ್ಸಾಮ್ಸ್ ಎಲ್ಲ ಬರೋದಕ್ಕೆ ಶುರುವಾಯಿತು. ಹಾಗಾಗಿ ಇವಾಗಿಂದನೇ ಒಂದು ಸ್ವಲ್ಪ ಅವ್ರಿಗೆ ಓದಿಸ್ಕೊಂಡು ಕೂತ್ಕೊಂಡ್ರೆ ನನಗೂ ಸಹ ಮುಂದಿನ ದಿನಗಳಲ್ಲಿ ಅಷ್ಟಾಗಿ ಕಷ್ಟ ಆಗೋಲ್ಲ ಓದ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅವ್ರಿಗೇನು ಲೆಸನ್ಸ್ ಮಾಡಿರ್ತಾರೆ ನೋಡಿ, ಅದನ್ನು ಆವಾಗಲೇ ನೀಟಾಗಿ ಕವರ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ಇಲ್ಲಿ ಅವರು ಸಹ ಎದ್ದಿದ್ರಲ್ವ, ಅವರು ಬೇಗನೆ ಸ್ನಾನ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ರು. ಹಾಗಾಗಿ ಅವರಿಗೂ ಸಹ ಇಲ್ಲಿ ಹಾಲೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಅದ್ರ ಜೊತೆಗೆ ನಾನು ಸಹ ಟೀನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಕ್ಕಳು ಹಾಗೆ ನಾನೆಲ್ಲ ಟೀ ಎಲ್ಲ ಕುಡ್ಕೊಂಡ್ಮೇಲೆ ಇನ್ನೂ ಟೈಮ್ ಇತ್ತು, ಅಂದರೆ ಇನ್ನೂ ಅವಾಗಿನ್ನೂ 6:30 ಆಗಿತ್ತಲ್ವ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾಮಲೇಖನನಾದರೂ ಬರೆಯೋಣ ಅಂಥೇಳಿ ನಾಮಲೇಖನೂ ಸಹ ಬರೆಯೋಕ್ಕೆ ಕೂತ್ಕೊಂಡಿದ್ದೆ. ಅಂದರೆ ನನಗೆ ಟೈಮ್ ಇರೋಂತಹ ಟೈಮಲ್ಲಿ ಹಾಗೆ ಏನು ಕೆಲಸ ಇಲ್ಲ ಅಂದರೆ ಈ ಥರ ಬೆಳಗ್ಗೆ ಬೇಗ ಎದ್ದಾಗ ರಾಯರ ನಾಮಲೇಖನ ಬರಿತಾ ಇರ್ತೀನಿ. ನಾವು ಒಂದು ಸಾರಿ ರಾಯರ ನಾಮಲೇಖನ ಬರೆದ್ರೆ ನಾವು 3 ದೇವರನ್ನ ಪ್ರಾರ್ಥನೆ ಮಾಡ್ದಂಗೆ ಆಗುತ್ತಂತೆ. ಅಂದರೆ ರಾಯರು ಹಾಗೆ ರಾಮ ಹಾಗೆ ಹನುಮಂತನ ಪ್ರಾರ್ಥನೆ ಮಾಡ್ದಂಗೆ ಆಗುತ್ತಂತೆ. ಹಾಗಾಗಿ ನಾನು ಟೈಮ್ ಸಿಕ್ಕಾಗ ಅಥವಾ ನನಗೇನಾದರೂ ಬೇಜಾರಾಗ್ತಾ ಇತ್ತಂದರೆ, ಮನಸ್ಸಿಗೇನಾದರೂ ನೆಮ್ಮದಿ ಇಲ್ಲ ಅಂತ ಅನ್ನಿಸ್ತಾ ಇರುತ್ತಲ್ವ, ಅಂಥ ಟೈಮಲ್ಲಿ ಈ ಥರ ಕೂತ್ಕೊಂಡು ರಾಯರ ನಾಮಲೇಖನ ಬರೀತಾ ಇದ್ದರೆ ಏನೋ ಒಂಥರ ನನಗೆ ಖುಷಿ ಆಗುತ್ತೆ. ಹಾಗೆ ನನ್ನ ತಲೆಯಲ್ಲಿರುವಂತಹ ನೂರಾರು ಯೋಚನೆಗಳೆಲ್ಲ ಆರಾಮಾಗಿ ನಾನು ಕಳ್ಕೊಂಡ್ಬಿಡ್ಬೋದು. ಹಾಗಾಗಿ ನನಗೆ ಸಮಯ ಇದ್ದಾಗೆಲ್ಲ ಈ ಥರ ಕೂತ್ಕೊಂಡು ನಾಮಲೇಖನ ಬರಿತೀನಿ. ಹಾಗೆ ನನ್ನ ಮಗನೂ ಸಹ ನನ್ನ ಪಕ್ಕ ಕೂತ್ಕೊಂಡು ಓದ್ತಾ ಇದ್ದ. ಅವನು ಇವಾಗ 7th ಸ್ಟ್ಯಾಂಡರ್ಡ್ ಇದ್ದಾನೆ. ಹಾಗಾಗಿ ಇವಾಗಿಂದನೇ ಅವನು ಸ್ವಲ್ಪ ಕೂತ್ಕೊಂಡು ಓದ್ತಿದ್ರೆ ಮುಂದಿನ ದಿನಗಳಲ್ಲಿ ಅವನಿಗೂ ಸಹ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ ಜೊತೆಗೆ ನಾನು ಸಹ ಇಲ್ಲಿ ಕೂತ್ಕೊಂಡು ನಾಮಲೇಖನ ಬರಿತಾ ಅವನು ಸಹ ಓದ್ತಾ ಇದ್ದೆ. ಇನ್ನು ಅದೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 7:30 ಆಗೋಗಿತ್ತು. ಹಾಗಾಗಿ ಬರೆಯೋದನ್ನ ನಿಲ್ಲಿಸ್ಬಿಟ್ಟು ಅಲ್ಲಿನ ಅಡುಗೆ ಮನೆಗೆ ಹೋಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹಾಗೆ ಲಂಚ್ ಬಾಕ್ಸಿಗೆ ಆಗೋ ಥರ ಏನಾದರೂ ಅಡುಗೆ ಮಾಡಬೇಕು. ನಿಮಗೆ ಗೊತ್ತಿರೋದೆ, ಸಾಮಾನ್ಯವಾಗಿ ನಮ್ಮ ಮನೇಲಿ ನಾನು ಬೆಳಗ್ಗೆ ಅಡುಗೆ ಮಾಡಿದ್ರೂ ರೊಟ್ಟಿ ಹಾಗೆ ಚಪಾತಿ ಏನಾದರೂ ಮಾಡಲೇಬೇಕಾಗುತ್ತೆ. ಅದೇ ಥರ ಇವತ್ತು ಸಹ ರೊಟ್ಟಿ ಹಾಗೆ ಬದನೇಕಾಯಿ ಪಲ್ಯ, ಅನ್ನ ಸಾಂಬಾರು ಮಾಡಬೇಕಾಗಿತ್ತು. ಹಾಗಾಗಿ ಡೈಲಿ ಒಂದೇ ಥರ ನಾನು ವೀಡಿಯೋನ ಹಾಕ್ತಾಯಿದ್ರೆ ನಿಮಗೂ ಸಹ ಬೋರ್ ಆಗುತ್ತೆ ಅಂತೇಳಿ ನಾನು ಇವತ್ತು ರೊಟ್ಟಿ ಮಾಡೋವಂತಹ ವೀಡಿಯೋನಲ್ಲಿ ಶೇರ್ ಮಾಡೋಕ್ಕೋಗಿಲ್ಲ. ಇನ್ನು ಇಲ್ಲಿ ರೊಟ್ಟಿ ಎಲ್ಲ ಮಾಡಾದ ನಂತರ ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೆ. ಇವತ್ತು ನನ್ನ ಹಸ್ಬೆಂಡಿಗೆ ಮಾತ್ರ ಮಾಡ್ತಾಯಿದ್ದೀನಿ ಅಡುಗೆನ, ಯಾಕಂದರೆ ನಾನು ಸಹ ಉಪವಾಸ ಇರ್ತೀನಿ. ಮಕ್ಕಳು ಸಹ ಇಲ್ಲಿ ಡೈಲಿ ನಮಗೆ ರೊಟ್ಟಿನೇ ಕಳಿಸ್ತೀಯಾ ಹಾಗೆ ಚಪಾತಿನೇ ಕಳಿಸ್ತೀಯಾ ಅಂತ ಇದ್ದರು. ಇನ್ನು ಅವ್ರಿಗೆ ಏನಾದರೂ ಬೇರೆ ಏನಾದರೂ ಮಾಡಿದ್ರೆ ಆಯಿತು ಅಂತ ಹೇಳಿ ಬರೀ ನನ್ನ ಹಸ್ಬೆಂಡಿಗೆ ಒಂದು 4 ರೊಟ್ಟಿ ಮಾಡಿಬಿಟ್ಟು 1-2 ಬದನೇಕಾಯಿಂದ ಪಲ್ಯನ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ತಾಯಿದ್ದೀನಿ ಅಷ್ಟೇ. ಒಟ್ಟಾರೆ ಇವತ್ತು 2 ಸರಿ ಬ್ರೇಕ್ಫಾಸ್ಟ್ ಮಾಡ್ದಂಗೆ ಆಯಿತು. ಅಂದರೆ ಲಂಚು ಹಾಗೆ ಬ್ರೇಕ್ಫಾಸ್ಟ್ನ. ಅಂದರೆ ಮಕ್ಕಳಿಗೂ ಪಾಪ ಬೇಜಾರಾಗುತ್ತೆ ಅಲ್ವಾ, ಸ್ಕೂಲಲ್ಲಿ ಒಂದೇ ಥರ ತಿಂತಾ ಇದ್ದರೆ ಅವರಿಗೂ ಸಹ ಬೇಜಾರಾಗುತ್ತೆ. ಬೆಳಗ್ಗೆ ರೊಟ್ಟಿ ತಿಂದಿರ್ತಾರೆ, ಹಾಗೆ ಮಧ್ಯಾಹ್ನ ಅದೇ ತಿಂತಾರೆ, ಮತ್ತು ಸಂಜೆ ಬಂದುಬಿಟ್ಟು ಮತ್ತೆ ಅದೇ ತಿಂತಾರೆ. ಹಾಗಾಗಿ ನನ್ನ ಹಸ್ಬೆಂಡಿಗೆ ಮಾತ್ರ ಇಲ್ಲಿ ರೊಟ್ಟಿ ಹಾಗೆ ಪಲ್ಯನ ಮಾಡಿದೆ. ಇನ್ನು ಅದಾದ ನಂತರ ಇಲ್ಲಿ ಮಿಷಿನಿಗೆ ಬಟ್ಟೆನೂ ಸಹ ಹಾಕಿದ್ದೆ. ಟೈಮ್ ಇತ್ತಲ್ವ, ಇನ್ನು ಮಕ್ಕಳಿಗೆ ಲೇಟಾಗಿ ಬ್ರೇಕ್ಫಾಸ್ಟ್ನ ಕೊಡೋದು ಅಂತ ಹೇಳ್ಬಿಟ್ಟು ಮಿಕ್ಕೊಂಡಿರುವಂತಹ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಅಂದರೆ ಈ ಬಟ್ಟೆ ಒಣಗಾಕೋದಾಯಿತು, ಹಾಗೆ ಕಸ ಗುಡಿಸೋದಾಯಿತು, ಪಾತ್ರೆ ತೊಳೆಯೋದಾಯಿತು, ಅದೆಲ್ಲ ಹಾಗೆ ರಾಶಿ ಹಾಗೆ ಇಟ್ಕೊಂಡ್ಬಿಟ್ರೆ ನನಗೆ ಮತ್ತು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ 1 by 1 ಈ ಥರ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನನಗೂ ಸಹ ಬೇಗನೆ ಕೆಲಸ ಆಗುತ್ತೆ, ಹಾಗೆ ರೆಸ್ಟ್ ಸಹ ಸಿಕ್ಕಂಗೆ ಆಗುತ್ತೆ. ಅದೇನಂಗಾಗುತ್ತೆ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ರೂ 11:30ವರೆಗೂ ನನಗೆ ಟೈಮೇ ಸಿಕ್ಕಿರಲ್ಲ. ಹಾಗಾಗಿ 1 by 1 ಮಾಡ್ಕೊತ ಇದ್ರೇ ಈ ಥರ ಇನ್ನು ಸ್ವಲ್ಪ ರೆಸ್ಟ್ ತೊಗೊಂಡು ನಾನು ಏನಾದರೂ ಅಡುಗೆ ಮಾಡ್ಕೊತೀನಿ ಅಂದರೆ ದಿನವಿಡೀ ಬರೀ ಅಡುಗೆ ಮನೆಯಲ್ಲಿ ಕೂತ್ಕೋಬೇಕಾಗುತ್ತೆ. ಹಾಗಾಗಿ 1 by 1 ಮಾಡ್ಕೊತಾನೆ ಇರ್ತೀನಿ ನಾನು. ಇನ್ನು ಅದಾದ ನಂತರ 10:30 ಹಂಗೆ ಇಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸಹ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇವತ್ತು ಅವಲಕ್ಕಿ ಕಳಿಸ್ಕೊಡಮ್ಮ, ತರಕಾರಿ ಹಾಕ್ಬಿಟ್ಟು ಅವಲಕ್ಕಿ ಮಾಡು ಅಂತ ಹೇಳಿದರು. ಹಾಗಾಗಿ ಇಲ್ಲಿ ತರಕಾರಿನ ಕಟ್ ಮಾಡಿಕೊಂಡು ಅವಲಕ್ಕಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಇದೇ ವಿಡಿಯೋನ ಶೇರ್ ಮಾಡ್ಕೊತೀನಿ. ಎಲ್ರಿಗೂ ಗೊತ್ತು ನಾರ್ಮಲಾಗಿ ಅವಲಕ್ಕಿನ ಯಾವ ಥರ ಮಾಡೋದು ಅಂತ. ನಾನು ಇವತ್ತು ತರಕಾರಿ ಹಾಕ್ಬಿಟ್ಟು ಅವಲಕ್ಕಿ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಈ ವಿಡಿಯೋನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಅವಲಕ್ಕಿಗೆಲ್ಲ ಏನೇನು ಬೇಕು ನೋಡಿ ಅದನ್ನು ಈ ಥರ ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಾದ ನಂತರ ಅವಲಕ್ಕಿನೂ ಸಹ ನೆನೆಸಿಟ್ಕೊಂಡಿದ್ದೀನಿ. ನಾನೇನಿಲ್ಲಿ ದಪ್ಪ ಇರೋಂತಹ ಅವಲಕ್ಕಿ ಏನು ತೊಗೊಂಡಿಲ್ಲ, ಮೀಡಿಯಮ್ ಆಗಿರೋಂತಹ ಅವಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಸಹ ಇಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ಅವಲಕ್ಕಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಒಂದು 4-5 ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ ಎಣ್ಣೆ ಕಾದಾದ ನಂತರ ಉದ್ದಿನಬೇಳೆ ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಇದ್ದರೆ ಇಲ್ಲಿ ನೀವು ಗೋಡಂಬಿನೂ ಸಹ ಸೇರಿಸ್ಕೋಬೋದು, ಇಲ್ಲ ಕಡಲೆಕಾಯಿ ಬೀಜನೂ ಸಹ ಸೇರಿಸ್ಕೋಬೋದು. ನಮ್ಮಲ್ಲಿ ಕಡಲೆಕಾಯಿ ಬೀಜ ಖಾಲಿಯಾಗಿತ್ತು, ಹಾಗೆ
ಇವಾಗ ಅರ್ಜೆಂಟಿಗೆ ಹೋಗಿ ಯಾರು ತೊಗೊಂಬರೋರಿರಲಿಲ್ಲ, ಹಾಗಾಗಿ ನಾನಿಲ್ಲಿ ಕಡಲೆಕಾಯಿ ಬೀಜನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇನ್ನು ಉದ್ದಿನಬೇಳೆ ಕಡಲೆಬೇಳೆನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆನ ಹಾಕ್ಕೊಳ್ಳಿ. ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಅದಾದ ನಂತರ ಇಲ್ಲಿ ಒಂದು 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಬಾಡಿಸ್ಕೊಳ್ಳಿ. ಅದಾದ ನಂತರ ಇಲ್ಲಿ ಈರುಳ್ಳಿ ಹಾಗೆ ಟೊಮೆಟೊನೂ ಸಹ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಟೊಮೆಟೊನ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೇ ನಾನಿಲ್ಲಿ ತರಕಾರಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ತರಕಾರಿನ ಇಲ್ಲಿ ಮೊದಲಿಗೆ ಬೇಯಿಸಿಟ್ಕೊಂಡಿದ್ದೀನಿ, ಯಾಕಂದರೆ ನಾವಿಲ್ಲಿ ಅವಲಕ್ಕಿಗೆ ನೀರೇನು ಹಾಕೋದಿಲ್ಲ ನೋಡಿ. ಹಾಗಾಗಿ ತರಕಾರಿನ ಒಂದು 80% ಇಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬೇಯಿಸ್ಕೊಂಡು ಇಟ್ಕೊಂಡಿರೋಂತಹ ತರಕಾರಿನೂ ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ಟೇಸ್ಟಿನೂ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಹಾಕಿ ಮಾಡಿರ್ತೀವಲ್ವ, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ. ಒಂದು 5 ನಿಮಿಷ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊತಿದ್ದೀನಿ. ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋಂತಹ ಕಾಯಿ ತುರಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ನಮ್ಮ ಕಡೆ ನಾವೇನು ಮಾಡ್ತೀವಿ ಅಂದರೆ ಈ ಕಾಯಿ ತುರಿ ಅದೆಲ್ಲ ಹಾಕ್ಬಿಟ್ಟು ಏನೂ ಅವಲಕ್ಕಿ ಏನೂ ಮಾಡೋದಕ್ಕೆ ಹೋಗಲ್ಲ. ನಮ್ಮಮ್ಮ ಹೇಗೆ ಮಾಡ್ತಾರೆ ಅಂದರೆ ಉದ್ದಿನಬೇಳೆನೂ ಹಾಕೋದಿಲ್ಲ, ಕಡಲೆಬೇಳೆನೂ ಹಾಕೋದಿಲ್ಲ, ಹಾಗೆ ಕಾಯಿ ತುರಿ ಏನೂ ಹಾಕೋದಿಲ್ಲ, ಸುಮ್ಮನೆ ಸಿಂಪಲಾಗಿ ಮಾಡ್ತಾರೆ. ಅದೇ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮನೇಲಿ ಈ ಥರ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೇ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ನಾನು ಸಹ ಹಾಕ್ತೀನಿ. ಇವತ್ತು ಒಂದು ಸ್ವಲ್ಪ ಮಕ್ಕಳು ಕೇಳಿದ್ರಲ್ವ ಅಂತೇಳ್ಬಿಟ್ಟು ತರಕಾರಿನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇದಕ್ಕೆ. ಇನ್ನು ಇಲ್ಲಿ ಅರಿಶಿನ ಪುಡಿ ಹಾಗೆ ಕಾಯಿ ತುರಿ ಅದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಮೊದಲಿಗೆ ನೆನೆಸಿಟ್ಕೊಂಡಿರೋಂತಹ ಅವಲಕ್ಕಿ ಏನಿತ್ತಲ್ವ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಆಗಿರುವಂತಹ ಅವಲಕ್ಕಿ ತೊಗೊಂಡಿರೋದ್ರಿಂದ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ, ಅದೇ ನೀಟಾಗಿ ಇವಾಗ ಮೆತ್ತಗಾಗಿದೆ. ನೀವೇನಾದರೂ ದಪ್ಪದಾಗಿರುವಂತಹ ಅವಲಕ್ಕಿ ತೊಗೊತೀವಂದರೆ ಅವಲಕ್ಕಿ ಮಾಡೋಕ್ಕಿಂತ ಮುಂಚೆನೇ ನೆನೆಸಿಟ್ಕೊಂಬಿಡಿ. ಆವಾಗ ನಾವು ಅವಲಕ್ಕಿ ಮಾಡೋಂತಹ ಟೈಮಲ್ಲಿ ನೆನ್ಕೊಂಬಿಡುತ್ತೆ, ಒಗ್ಗರಣೆ ಹಾಕುವಂತಹ ಟೈಮಲ್ಲಿ ಅವಲಕ್ಕಿ ನೆನ್ಕೊಂಬಿಡುತ್ತೆ. ನಾನಿಲ್ಲಿ ಮೀಡಿಯಮ್ ಆಗಿರೋಂತಹ ಅವಲಕ್ಕಿ ತೊಗೊಂಡಿದ್ನಲ್ವ, ಇಲ್ಲಿ ನೆನೆಸೋಂತಹ ಅಗತ್ಯತೆ ಏನಿರಲಿಲ್ಲ, ಸುಮ್ಮನೆ ಒಂದು ಸಾರಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಷ್ಟೇ. ಇಲ್ಲಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಅವಲಕ್ಕಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನನಗಿಲ್ಲಿ ಮೊದಲಿಗೆ ನೋಡಿದಾಗ ಒಗ್ಗರಣೆ ಜಾಸ್ತಿ ಅಂತ ಅನ್ನಿಸ್ತು, ಆದರೆ ಅವಲಕ್ಕಿಗೆ ಸೇರಿಸಿದಾಗ ಕರೆಕ್ಟಾಗಿ ಒಗ್ಗರಣೆ ಆಗಿತ್ತು. ಇನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತೀನಿ. ನಮ್ಮನೇಲಿ ಒಂಚೂರು ಸ್ವೀಟಾಗಿದ್ದರೆ ತುಂಬ ಇಷ್ಟಪಡ್ತಾರೆ. ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ಪು ಸಹ ಮಾಡ್ಕೋಬೋದು. ಇನ್ನು ಸಕ್ಕರೆನ ಸೇರಿಸ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಬಿಟ್ರೆ ರೆಡಿ ಆಯಿತು ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ತರಕಾರಿ ಅವಲಕ್ಕಿ. ಈ ಕಡೆ ಎಲ್ಲ ತರಕಾರಿ ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳ್ತಾರೆ, ನಮ್ಮ ಕಡೆ ನಾವು ಅವಲಕ್ಕಿ ಅಂತಲೇ ಹೇಳ್ತೀವಿ. ಹಾಗಾಗಿ ನಾನು ಮೊದಲಿಗೆ ಅವಲಕ್ಕಿಯಲ್ಲೂ ಉಪ್ಪಿಟ್ಟು ಮಾಡ್ತಾರೆ ಅಂತ ಅನ್ಕೊತಿದ್ದೆ. ಆಮೇಲೆ ಗೊತ್ತಾಯಿತು ನನಗೆ, ಇಲ್ಲಿ ಬೆಂಗಳೂರಿಗೆಲ್ಲ ಬಂದಮೇಲೆ ಒಂದು ಸ್ವಲ್ಪ ಹೊಸದಾಗಿ ಹೆಸರುಗಳನ್ನ ಕೇಳೋ ಥರ ಆಯಿತು. ಇದಕ್ಕೆ ನೀವು ಅವಲಕ್ಕಿ ಉಪ್ಪಿಟ್ಟು ಅಂತೀರಾ ಅಂತ ಅಂದ್ಕೊಂಡೆ ನಾನು. ಅಂದರೆ ನಾವು ಇದಕ್ಕೆ ಬರೀ ಅವಲಕ್ಕಿ ಅಂತಲೇ ಹೇಳ್ತೀವಿ ನಮ್ಮ ಕಡೆ. ಹಾಗಾಗಿ ಇನ್ನು ಇದೆಲ್ಲ ಆದಮೇಲೆ ನಾನಿಲ್ಲಿ ಸರ್ವಿಂಗ್ ಪ್ಲೇಟಿಗೂ ಸಹ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನಾನಿಲ್ಲಿ ಇವತ್ತು ಒಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಗೆ ಮನೆಯಲ್ಲಿ ಶೇಂಗಾ ಹೋಳಿಗೆ ಇತ್ತು, ಶೇಂಗಾ ಹೋಳಿಗೆ ಜೊತೆಗೆ ಸರ್ವ್ ಮಾಡಿದ್ದೀನಿ. ಕೆಲವೊಬ್ಬರು ಇದ್ರ ಜೊತೆಗೆ ಮೊಸರನ್ನ ತಿಂತಾರೆ. ನಮ್ಮನೆಗೆ ಸಾಂಬಾರಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಅವಲಕ್ಕಿನ. ಒಬ್ರೊಬ್ರದ್ದು ಒಂದೊಂದು ಥರ ಟೇಸ್ಟ್ ಇರುತ್ತಲ್ವ. ನಿಮ್ಮ ಮನೇಲಿ ಅವಲಕ್ಕಿಗೆ ನೀವು ಏನು ಹಾಕ್ಕೊಂಡು ತಿಂತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿ ಅವಲಕ್ಕಿ ಎಲ್ಲ ಮಾಡಿದ ನಂತರ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸಹ ಹಾಕಿ ಕೊಟ್ಟು ಬರಬೇಕಾಗಿತ್ತು. ನಮ್ಮ ಮನೆ ಹತ್ರನೇ ಇರೋದ್ರಿಂದ ಈ ಥರ ಅವಲಕ್ಕಿ ಉಪ್ಪಿಟ್ಟು ಏನಾದರೂ ಮಾಡಿದಾಗ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತಲ್ವ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಲೇಟಾಗಿಯೇ ಕಳಿಸ್ತೀನಿ. ಇನ್ನು ನಾರ್ಮಲಾಗಿ ರೊಟ್ಟಿ ಚಪಾತಿ ಎಲ್ಲ ಮಾಡಿದ್ರೆ ಅವ್ರ ಜೊತೆಗೇ ಕಳಿಸ್ಬಿಡ್ತೀನಿ. ಹಾಗೆ ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.